ಹಲೋ ನಮಸ್ಕಾರ ಎಲ್ಲರಿಗೂ. ಲೇಬರ್ ಕಾರ್ಡ್ ಬಗ್ಗೆ ಎಲ್ಲರೂ ಕೂಡ ಗೊತ್ತಿಲ್ಲದೆ ಇರೋವಂಥವ್ರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಲೇಬರ್ ಕಾರ್ಡಿನ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಸಹಾಯಧನ ತುಂಬ ಹಲವಾರು ರೀತಿಯ ಹಣವನ್ನು ನೀವು ಪಡ್ಕೋಬೋದು. ಈ ಒಂದು ಲೇಬರ್ ಕಾರ್ಡಿಂದ ಹಲವಾರು ರೀತಿಯ ಅನುಕೂಲಗಳಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಲೇಬರ್ ಕಾರ್ಡ್ ಬಗ್ಗೆ ಗೊತ್ತಿರೋವಂಥವ್ರು ಸಾಕಷ್ಟು ಜನ ಅಪ್ಲೈನ ಮಾಡಿದ್ದಾರೆ. ಸೊ ಇನ್ನೂ ಗೊತ್ತಿಲ್ಲದೆ ಇರೋವಂಥವ್ರು ಈ ಒಂದು ಲೇಬರ್ ಕಾರ್ಡ್ ಬಗ್ಗೆ ತಿಳ್ಕೊಂಬಿಟ್ಟು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಮೊಬೈಲಲ್ಲೇ ಯಾವ ಥರ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬಾರ್ದು, ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇನ್ನು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೀವೇನಾದರೂ ಲೇಬರ್ ಕಾರ್ಡ್ನ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಗೊತ್ತಿಲ್ಲದೆ ಇರೋವಂಥರಂದರೆ ಲೇಬರ್ ಕಾರ್ಡ್ ಯಾರಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಮೊದಲನೇದಾಗ್ಬಿಟ್ಟು ನಿಮ್ಮ ಕ್ರೋಮಲ್ಲಿ ಹೋಗ್ಬಿಟ್ಟು KBOCWWB ಅನ್ನೋ ಒಂದು ಜಸ್ಟ್ ಒಂದು ಇದನ್ನು ಕ್ರೋಮಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಸೊ ಅದ್ರ ಕೆಳಗಡೆ ಬಂತಂದರೆ ನಿಮಗೆ KBOCWWB ಅಪ್ಲಿಕೇಶನ್ ಅಂತೇಳಿ ಒಂದು ಲೈನ್ ತೋರಿಸುತ್ತೆ. ಸೊ ಆ ಒಂದು ಇದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡೋದೇ ಕಾರ್ಮಿಕ ಕಲ್ಯಾಣ ಇಲಾಖೆ ಒಂದು ವೆಬ್ಸೈಟ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೊ ಈ ಥರ ಇಂಟರ್ಫೇಸಲ್ಲಿ ನಿಮಗೆ ಎಲ್ಲ ಇಂಗ್ಲೀಷಲ್ಲಿ ಇರುತ್ತೆ. ಮೇಲ್ಗಡೆ ಕೂಡ ನಿಮಗೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತಲೂ ಕೂಡ ಒಂದು ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತೇಳಿ ಸೈಡಲ್ಲಿ ಕಾಣುತ್ತೆ, 3 ಡಾಟೆಡ್ ಲೈನಲ್ಲಿರುತ್ತೆ. ಸೊ ಆ ಒಂದು ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ಕನ್ನಡದಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಕನ್ನಡದಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಒಂದು 3 ಬಾಕ್ಸ್ ಟೈಪಲ್ಲಿ ಕಾಣುತ್ತೆ. ಸೊ ನಮಗೆ 2 ಬಾಕ್ಸ್ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಮೊದಲನೇ ಬಾಕ್ಸಲ್ಲಿ ಏನಿರುತ್ತೆ ಅಂದರೆ ಕಾರ್ಮಿಕ ಕಟ್ಟಡ ಕಲ್ಯಾಣ ಇಲಾಖೆ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೊ ಈ ಥರ ಒಂದು ಇಂಟರ್ಫೇಸ್ ಕಾಣ್ತು ಅಂದರೆ ನಿಮಗೆ ಇಲ್ಲಿ ಕಾರ್ಮಿಕ ಕಾರ್ಡಿಂದ ಏನೇನು ಲಾಭ ಪಡಿಬೋದು ಅನ್ನೋದು ಕೂಡ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಮಾರ್ಕಲ್ಲಿ. ಸೊ ಕೆಳಗಡೆ ನಿಮಗೆಲ್ಲ ಕೂಡ ಕೊಟ್ಟಿದ್ದಾರೆ, ಮೇಲ್ಗಡೆ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಬೇಕಿದ್ರೆ ಇದನ್ನೆಲ್ಲ ಓದ್ಕೋಬೋದು. ಸೊ ಇನ್ನು ಕೆಳಗಡೆ ಮಾತ್ರ ಮರೀದೇ ಓದ್ಕೊಳ್ಳಿ, ಯಾಕಂದರೆ ಈ ಒಂದು ಕಾರ್ಮಿಕ ಕಾರ್ಡಿಂದ ನಿಮ್ಗೆ ಏನೇನು ಉಪಯೋಗ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಕೂಡ ಈ ಒಂದು ಇದರಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ರೆಡ್ ಮಾರ್ಕಲ್ಲಿ ಒಂದು ಲೈನ್ ತೋರಿಸುತ್ತೆ, ರಿಜಿಸ್ಟರ್ ಆ್ಯಸ್ ಕನ್ಸ್ಟ್ರಕ್ಷನ್ ವರ್ಕರ್ ಆರ್ ಲಾಗಿನ್ ಅಂತ ಹೇಳಿ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿಂದ ಇಲ್ಲಿ ಪಕ್ಕದಲ್ಲಿ ಲಾಗಿನ್ ಅಂತೇಳಿ ಒಂದು ರೆಡ್ ಕಲರ್ ಮಾರ್ಕ್ ಇದೆಯಲ್ಲ, ಸೊ ಅಲ್ಲಿದೆ. ಸೊ ಪಕ್ಕದಲ್ಲಿ ಬಂದುಬಿಟ್ಟು ನಿಮಗೆ ರಿಜಿಸ್ಟರ್ ಅಂತ ಇದೆ. ಸೊ ಲಾಗಿನ್ ಅಂತಂದರೆ ನೀವು ಮುಂಚೆನೇ ಏನಾದರೂ ನಿಮ್ಮ ಒಂದು ಲಾಗಿನ್ ಐ ಡಿ ಅಂದರೆ ನೀವೇನಾದರೂ ಕಾರ್ಮಿಕ ಕಾರ್ಡ್ನ ಮಾಡಿಸ್ಕೊಂಡಿದ್ರಿ ಅಂತಂದರೆ ಅಲ್ಲಿ ಐ ಡಿ ಇರುತ್ತೆ. ಸೊ ಅದನ್ನು ನೀವು ಹಾಕಬೇಕಾಗತ್ತೆ ಲಾಗಿನ್ನಲ್ಲಿ. ನೀವೇನಾದರೂ ಹೊಸದಾಗಿ ಲೇಬರ್ ಕಾರ್ಡ್ನ ಮಾಡಿಸೋರಂತಾಗಿದೆ ರಿಜಿಸ್ಟರ್ ಅಂತ ಹೇಳಿದ್ರೆ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಕೆಳಗಡೆ ನಿಮಗೆ 2 ಲೈನ್ಗಳು ಕಾಣುತ್ತೆ. ಸೊ 2 ಲೈನ್ಗಳು ಕಾಣುತ್ತೆ. ಮೊದಲನೇ ಸೆಂಟೆನ್ಸ್ಗೆ ನಮಗೆ ಬೇಡ. ಸೊ ಎರಡನೇ ಸೆಂಟೆನ್ಸಲ್ಲಿ ಬಂದ್ಬಿಟ್ಟು ರಿಜಿಸ್ಟರ್ಡ್ ಆ್ಯಸ್ ನ್ಯೂ ವರ್ಕರ್ ಅಂತ ಇರುತ್ತೆ, ಅಥವಾ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದೆ ಅಂತಂದರೆ ನಿಮಗೆ ಕೆಳಗಡೆ ಇಲ್ಲಿ ನಿಮ್ಮ ಫೋನ್ ನಂಬರನ್ನು ಕೇಳುತ್ತೆ. ಸೊ ನಿಮ್ಮ ಫೋನ್ ನಂಬರನ್ನು ನೀವು ನಿಮ್ಮ ಫೋನ್ ನಂಬರ್ ಇರುತ್ತೋ ಸೊ ಅದನ್ನು ನೀವು ಹಾಕಬೇಕಾಗತ್ತೆ. ಅದ್ರ ಕೆಳಗಡೆ ಬಂದರೆ OTP ಕೂಡ ನೀವು ಕೇಳುತ್ತೆ. OTP ಬಂದುಬಿಟ್ಟು ನಿಮ್ಮ ನಾರ್ಮಲ್ ಮೆಸೇಜ್ಗೆ ಬರುತ್ತೆ. ಸೊ ನಾರ್ಮಲ್ ಮೆಸೇಜ್ಗೆ OTP ಬಂದ ತಕ್ಷಣ ಸೊ OTPಯನ್ನು ನೀವು ಅದ್ರ ಕೆಳಗಡೆ ಇರುವಂಥ OTP ಜಾಗದಲ್ಲಿ ಹಾಕಿದ್ರಿ ಅಂತಂದರೆ ಕೆಳಗಡೆ ಬಂದುಬಿಟ್ಟು ನಿಮಗೆ ಇನ್ನೊಂದು ರೆಡ್ ಕಲರ್ ಮಾರ್ಕಲ್ಲಿ ತೋರಿಸ್ತಾ ಇದೆಯಲ್ಲ, ನಿಮ್ಮ ರೈಟ್ ಸೈಡಲ್ಲಿ ಒಂದು ರೆಡ್ ಕಲರ್ ಮಾರ್ಕ್ ಬಾಕ್ಸ್ ಟೈಪಲ್ಲಿ ತೋರಿಸ್ತಾ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಅನ್ನೊಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ಆ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಇದು ಕೂಡ ಇಂಗ್ಲೀಷಲ್ಲಿರುತ್ತೆ. ನಿಮಗೇನಾದರೂ ಕನ್ನಡದಲ್ಲಿ ಬೇಕು ಅಂತಂದರೆ ಮತ್ತೆ ನಿಮಗೆ ರೈಟ್ ಸೈಡಲ್ಲಿ ಮೇಲ್ಗಡೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ, ಆ್ಯರೋ ಮಾರ್ಕಲ್ಲಿರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅನ್ನೋದನ್ನು ಕೂಡ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಆದಮೇಲೆ ನೀವು ಫಸ್ಟ್ನೇ ಒಂದು ನೋಂದಣಿ ಅಂತ ಇರುತ್ತೆ. ನಮಗೆ ಬೇರೆ ಯಾವುದು ಬೇಡ, ನೋಂದಣಿ ಮಾತ್ರ ಬೇಕಾಗಿರೋದ್ರಿಂದ ನೋಂದಣಿ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೊ ಈ ಒಂದು ಇಂಟರ್ಫೇಸ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಬಯೋಡೇಟಾ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ಡೀಟೇಲ್ಸ್ನ ನೀವು ಇದರಲ್ಲಿ ಹಾಕಬೇಕಾಗತ್ತೆ. ಇದೆಲ್ಲ ಹಾಕೋದಕ್ಕಿಂತ ಮುಂಚೆ ಮೇಲ್ಗಡೆ ಕೂಡ ಇದೆ, ನಿಮ್ಮ ನೇಮ್ ಹಾಕಬೇಕಾಗತ್ತೆ, ಮಿಡಲ್ ನೇಮ್ ಹಾಕಬೇಕಾಗತ್ತೆ, ಮತ್ತು ನಿಮ್ಮ ಕೊನೆಯ ನೇಮ್ ಕೂಡ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಕೇಳ್ತಾರೆ. ಸೊ ಕೆಳಗಡೆ ಬಂದರೆ ಅಂತಂದರೆ ಒಂದು ಇಮೇಲ್ ID ಕೂಡ ಕೇಳ್ತಾರೆ. ಅದೇ ರೀತಿ ನಿಮ್ಮ ಜನ್ಮ ದಿನಾಂಕವನ್ನು ಇರುತ್ತೆ. ಸೊ ಅದಾದಮೇಲೆ ನಿಮ್ಮ ಮೆರಿಟಲ್ ಸ್ಟೇಟಸ್ ಅಂದರೆ ನಿಮ್ಮ ವೈವಾಹಿಕ ಸ್ಥಿತಿ ಅಂತ ಹೇಳ್ತಾರಲ್ಲ, ಸೊ ಅದು ಕೂಡ ಕೇಳ್ತಾರೆ. ನೀವು ಏನು ಮದುವೆ ಆಗಿದೆಯಾ, ಮದುವೆ ಆಗಿಲ್ವಾ, ಸೊ ಅದನ್ನು ಬಗ್ಗೆಯೂ ಕೂಡ ನೀವು ಕೇಳ್ತಾರೆ. ಸೊ ಅದನ್ನು ಕೂಡ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ರಿಲಿಜನ್ ಯಾವುದು, ನಿಮ್ಮ ಕ್ಯಾಸ್ಟ್ ಯಾವುದು ಅನ್ನೋದನ್ನು ಕೂಡ ನೀವು ಇದರಲ್ಲಿ ಟೈಪ್ ಮಾಡಬೇಕಾಗತ್ತೆ.
ಈ ರೀತಿ ನಿಮ್ಮ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಸೊ ಅಂದರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಬಯೋಡೇಟಾ ಅಂತಲೇ ಹೇಳ್ಬೋದು. ಸೊ ಪೂರ್ತಿ ಇನ್ಫಾರ್ಮೇಷನ್ನು ಕೂಡ ನಿಮ್ಮ ಈ ಒಂದು ಅಪ್ಲಿಕೇಶನಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಅದಾದ ಮೇಲೆ ನಿಮಗೆ ಮೇಲ್ಗಡೆ ಒಂದು ಲೈನ್ ಕಾಣುತ್ತೆ. ಏನಪ್ಪ ಅಂತಂದರೆ ಕ್ಲಿಕ್ ಹಿಯರ್ ಟು ವೆರಿಫೈ ಯುವರ್ ಆಧಾರ್ ನಂಬರ್ ಅಂತೇಳಿ. ಸೊ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಇಂಟರ್ಫೇಸಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಅಂತೇಳಿ ನಿಮಗೆ ಥರ್ಡ್ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ನೀವು ಟೈಪ್ ಮಾಡಿಬಿಟ್ಟು ಕೆಳಗಡೆ ಇರುವಂಥ ಒಂದು ಬಾಕ್ಸ್ ಮೇಲೆ ನೀವು ಟಿಕ್ ಮಾಡಬೇಕಾಗತ್ತೆ. ಸೊ ಟಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಇನ್ನೂ 3 ಆಪ್ಷನ್ ಕಾಣುತ್ತೆ. 3 ಆಪ್ಷನಲ್ಲಿ ಬಂದುಬಿಟ್ಟು ಮೊದಲನೇದಾಗಿ ಬಂದುಬಿಟ್ಟು ನಿಮಗೆ OTP ಕೇಳುತ್ತೆ. ಎರಡನೇದು ಬಂದುಬಿಟ್ಟು ನಿಮಗೆ ಫೇಸ್ ಕ್ಯಾಪ್ಚರ್ ಕೇಳುತ್ತೆ. ಥರ್ಡ್ ಆಪ್ಷನ್ ಬಂದುಬಿಟ್ಟು ನಿಮಗೆ ಫಿಂಗರ್ ಪ್ರಿಂಟ್ ಲಾಕ್ ಕೇಳುತ್ತೆ. ಸೊ ನಮಗೆ OTP ಸಾಕು ಅಂತೇಳಿ ನಾನು OTPಯನ್ನು ಮಾತ್ರ ಕೊಡ್ತಾ ಇರೋದು. ಸೊ ನನ್ನ ಬಯೋಡೇಟಾನೆಲ್ಲ ನಾನು ಆಲ್ರೆಡಿ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಿಬಿಟ್ಟೆ ನಿಮಗೆ ಈ ಥರ ತೋರಿಸ್ತಾ ಇರೋದು. ಸೊ ಫಿಲ್ ಮಾಡಿಬಿಟ್ಟು ನನಗೆ ಇಲ್ಲಿ OTPಯನ್ನು ಕೊಟ್ಟಿದ ತಕ್ಷಣ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಆಲ್ರೆಡಿ ಮೆಸೇಜ್ ಬಂದಿದೆ ಅಂತೇಳಿ. ಸೊ ಈ ಥರ ಒಂದು ನಾರ್ಮಲ್ ಮೆಸೇಜ್ಗೆ OTP ಬಂದಿದ ತಕ್ಷಣ ಆ ಒಂದು OTPಯನ್ನು ಕೂಡ ನಾವು OTP ಜಾಗದಲ್ಲಿ ಲೈನ್ ಇರುತ್ತೆ. ಸೊ OTPನ ಕ್ಲಿಕ್ ಮಾಡಿಕೊಂಡು OTPಯನ್ನು ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಸೊ OTPಯನ್ನು ಇಲ್ಲಿ ಟೈಪ್ 6 ಡಿಜಿಟ್ OTP ಬಂದಿರುತ್ತೆ. ಸೊ ಅದನ್ನು ನಾನು ಇಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಮತ್ತೆ ಒಂದು ಬ್ಲೂ ಕಲರಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಸೊ ಒಂದು ಆಪ್ಷನ್ ಮೇಲೆ ನೀವು ಸಬ್ಮಿಟ್ ಅಂತೇಳಿ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ತುಂಬ ಅಂದರೆ 100 ಸೆಕೆಂಡ್ಸ್ ತೊಗೊಳುತ್ತೆ ಅನಿಸುತ್ತೆ. 100 ಸೆಕೆಂಡ್ಸಲ್ಲೂ ಕೂಡ ಪೂರ್ತಿಯಾಗಿ ಆಗಬೇಕು. ಪೂರ್ತಿಯಾಗಿ ಆದ್ರೇ ಕೂಡ ನಿಮ್ಮ ಒಂದು ಪ್ರೊಸೆಸಿಂಗ್ ಅಂತೇಳಿ ಬರೋದು. ಸೊ ಇಲ್ಲಿ ನನಗೆ ಟೈಮ್ ತೊಗೊಳ್ತಾನೆ ಇದೆ. ಸೊ 81 ಸೆಕೆಂಡ್ಸ್ ಇದೆ. ಸೊ ತೊಗೊಳ್ತಾನೆ ಇದೆ ಟೈಮು, ಪ್ರೊಸೆಸಿಂಗಲ್ಲಿ ಆಗುತ್ತೆ. ಸೊ ಈ ಥರ ಕೂಡ ನೀವು ನಿಮ್ಮ ಮೊಬೈಲ್ಗಳಲ್ಲೇ ನೀವು ಮನೆಯಲ್ಲೇ ಕೂತ್ಕೊಬಿಟ್ಟು ಕೂಡ ಲೇಬರ್ ಕಾರ್ಡ್ನ ಅಪ್ಲೈನ ಮಾಡ್ಬೋದು. ಇಲ್ಲಿ ನಾನು ತೋರಿಸ್ತಾ ಇರೋದು ನೀವು ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತೇಳಿ. ಸೊ ನಿಮಗೇನಾದರೂ ರಿಜಿಸ್ಟರ್ ಆಗಿತ್ತು ಅಂತಂದರೆ ನಿಮ್ಮ ಮೊಬೈಲಲ್ಲೇ ನೀವು ಹೇಗೆ ನಿಮ್ಮ ಒಂದು ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಕಾರ್ಮಿಕ ಕಾರ್ಡ್ನ ನೋಡ್ಕೋಬೋದು. ಏನೇನು ಸೌಲಭ್ಯಗಳು ನಿಮಗೆ ಸಿಗುತ್ತೆ ಅಂತ ನೋಡ್ಕೋಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಬೇಕಿದ್ರೆ ತಿಳಿಸ್ಕೊಡ್ತೀನಿ ನಿಮಗೆ ಆಧಾರ್ ಕಾರ್ಡ್. ಸೊ ನಿಮ್ಮ ಒಂದು ಕಾರ್ಮಿಕ ಕಾರ್ಡ್ ಇತ್ತಂದರೆ ಅದರಿಂದ ಏನೇನು ಲಾಭಗಳನ್ನ ನೀವು ಪಡ್ಕೋಬೋದು ಅನ್ನೋದು ಕೂಡ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಂದು ಪ್ರೊಸೆಸಿಂಗ್ ಆಗ್ತಾಯಿದೆ. ಸೊ ಪ್ರೊಸೆಸಿಂಗ್ ಆಗಿದ ತಕ್ಷಣ ನಿಮ್ಮ ಮುಂಚೆ ಏನೊಂದು ಅಪ್ಲಿಕೇಶನ್ ಫಿಲ್ ಮಾಡಿದ್ರಲ್ವ ನಿಮ್ಮ ಬಯೋಡೇಟಾ ಅಂದರೆ ಮುಂಚೆ ನಾನು ತೋರಿಸ್ತೀನಿ ನಿಮ್ಮ ಹೆಸರು, ಕೊನೆಯ ನೇಮ್ ಅಂತ ಫಿಲ್ ಮಾಡಿದ್ರಲ್ಲ. ಸೊ ಆ ಒಂದು ಬಯೋಡೇಟಾದಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತಲ್ವ. ಸೊ ಅದರಲ್ಲಿ ನಿಮ್ಮ ಒಂದು ಫೋಟೋ ಎಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಫೋಟೋ ಇದೆ ಅದೇ ಬಂದ್ಬಿಟ್ಟು ಅಲ್ಲಿ ಕ್ಯಾಪ್ಚರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಇದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಇನ್ಫಾರ್ಮೇಷನ್ ಆಗಿದ ತಕ್ಷಣ ಕೆಳಗಡೆ ನಿಮಗೆ ಸೇವ್ ಅಂತೇಳಿ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕಾರ್ಮಿಕ ಕಾರ್ಡು ಆಗುತ್ತೆ ಅಂದರೆ ರಿಜಿಸ್ಟರ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಎಲ್ಲಿ ಪಡ್ಕೋಬೇಕು ಅಂತಂದರೆ ನೀವು ಸೈಬರ್ ಸೆಂಟರ್ಗಳಲ್ಲಿ ಹೋಗ್ಬಿಟ್ಟು ಕೂಡ ನಾವು ಇದನ್ನು ಪಡ್ಕೋಬೋದು. ನಾನು ಇಲ್ಲಿ ತೋರಿಸ್ತಾ ಇರ್ತೀನಿ ಯಾವ ಥರ ಇದು ಮಾಡಬೇಕು ಅಂದರೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ. ಸೊ ನೀವು ಅಲ್ಲೇ ಹೋಗ್ಬಿಟ್ಟು ಕೂಡ ನಿಮ್ಮ ಒಂದು ಕಾರ್ಮಿಕ ಕಾರ್ಡನ್ನ ನೀವು ಸೈಬರ್ ಸೆಂಟರ್ಗಳಲ್ಲಿ ಪಡ್ಕೋಬೋದು. ಅಥವಾ ನೀವು ಏನಾದರೂ ರಿಜಿಸ್ಟರ್ಡ್ ಆಗಿದ್ದರೆ ನೀವು ಯಾವ ಫೋನ್ ನಂಬರು ಮತ್ತು ನಿಮ್ಮ ಒಂದು OTPನ ಇದ್ದರೆ ಸಾಕು. ನೀವು ಕಾರ್ಮಿಕ ಲೇಬರ್ ಆಫೀಸ್ಗೂ ಕೂಡ ಹೋಗ್ಬಿಟ್ಟು ನೀವು ಈ ಥರ ನಿಮ್ಮ ಫೋನ್ ನಂಬರ್ ಈ ಥರ ರಿಜಿಸ್ಟರ್ಡ್ ಆಗಿದೆ ಅಂತ ಹೇಳಿದ್ರೆ ಅವರು ಕೂಡ ನಿಮ್ಮ ಒಂದು OTP ನಿಮ್ಮ ನಂಬರ್ಗೆ OTP ಕಳಿಸ್ಬಿಟ್ಟು ನಿಮ್ಮ ಒಂದು ಕಾರ್ಮಿಕ ಕಾರ್ಡ್ನ ಕೂಡ ಅವರು ತೆಗೆದು ಕೊಡ್ತಾರೆ, ಅಂದರೆ ಪ್ರಿಂಟೌಟ್ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೇ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳಿಸ್ತೀನಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ.